ಎಕ್ಸ್ಪೋಸಿಂಗ್ ಎಸ್ ಎಮ್ ಆರ್ ಲೈವ್ ಒಳಗೆ ಬಂದು ಎಳ ಅಂತಿದ್ದಲ್ಲಪ್ಪ 10 ವರ್ಟಸ್ ತೊಗೊಂತಿ ಒಂದಿದ್ರೊಳಗೆ ಲೇ ಅದು ಇ ಎಮ್ ಐ ಕಟ್ಟಿ ಅದು ಸೆಕೆಂಡ್ ಹ್ಯಾಂಡ್ದಾಗ ತೊಗೊಂಡೆನ ಬಟ್ ಗತ್ತೈತೆ ನಂದದು ಏನ ಭಾಳ ಪ್ರೌಡ್ ಅದನ್ನ ನಾ ಹುಡುಕಿಲ್ಲ ಕಾರ್ ನನಗೆ ಹುಡ್ಕೊಂಡ್ ಬಂದೈತಿ ಯಾವಾಗಿಂದನೂ ವರ್ಟಸ್ ನನ್ನ ಡ್ರೀಮ್ ಕಾರೇ ಇತ್ತು ಬರ್ತೈತಿ ಡ್ರೀಮ್ ಯಾವಾಗ ಇನ್ನೂ ದೊಡ್ಡದಾಕೈತಲ್ಲ ಅವಾಗ BMW ಆಕೈತಿ ಇಲ್ಲ ಗ್ಯಾಲೆಡೋನು ಆಕೈತಿ ಎಲ್ಲ ಆಕೈತಿ ಇದು ನಾ ಅಂತ ಏನು ಮೆರಿತಿ ನೋಡಿ ಇದ ನೀನು ಡಿಸ್ಟ್ರಾಯ್ ಮಾಡೋದು ಇವತ್ತು ಅದ ಆಗಿರೋದು ಇಡೀ ಇಂಟರ್ನೆಟ್ದಾಗ ಕರ್ನಾಟಕದಾಗ ನಡೆಯಂತಿರೋದು ಅದು ನಿಂದು ಇದೇನು ಆಟಿಟ್ಯೂಡ್ ಐತಲ್ಲ ನೀ ಏನು ಚಂಗಳ ಆಟಗಳ ಆಟ ಆಡಿದೇನು ಬೆಳೆದು ನಿಂತಿಯಲ್ಲ ಇಲ್ಲಿ ಮಠ ಇವೆಲ್ಲ ಎಕ್ಸ್ಪೋಸ್ ಆಗ ಅಂತವ ಅದಕ್ಕೆ ನಿಂದ ಹರಿದೈತಿ ಈಗ ನಾನು ಮಾಡ್ತೇನೆ ಕೇಳಿ ನಿಂದ ಇಡೀ ಜರ್ನಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾ ದೂತಾಗೂ ಗೊತ್ತಿರಾಕಿಲ್ಲ ಇದು ನೀ ಏನೇನು ಹೆಂಗೆ ಬೆಳೆದಿ ಅಂತಂದು ಎಸ್ ಎಮ್ ಆರ್ ಗೇಮಿಂಗಿಗೆ ಬರ್ತಾನೆ ಆ ವಿಷನ್ ವೈಟಿ ಅಂತ ಇರ್ತಾನೆ ಅವ್ನದು ಏನೋ ಫ್ರೆಂಡ್ ಆಗಿ ಬಂದು ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್ ಇವ್ರೆ ವಿಷನ್ ವೈಟಿ ಮೊದ್ಲಿಂದನೂ ಒಂದು ಸ್ವಲ್ಪ ಕ್ರೇಜಿ ಮನುಷ್ಯನ ಅವ್ನ ಜೊತೆ ಇವನು ಬರ್ತಾನೆ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಎಸ್ ಎಮ್ ಆರ್ ನನಗೆ ಹ್ಯೂಮನ್ ಫಾಲ್ ಫ್ಲಾಟ್ ನೋಡ್ತಿದ್ದ ನೆನಪಿರ್ಬೇಕಲ್ಲ ಎಸ್ ಎಮ್ ಆರ್ ನನಗೆ ಹ್ಯೂಮನ್ ಫಾಲ್ ಫ್ಲಾಟ್ ಎಲ್ಲ ನೋಡಿ ಮೆಂಬರ್ಶಿಪ್ ಎಲ್ಲ ತೊಗೊಂಡಿದ್ದು ಗೊತ್ತೈತಲ್ಲ ಆ ಟೈಮ್ ಒಳಗಿಂದ ಹೇಳ್ತೇನೆ ನಾನು ಅವಾಗ ಬಂದ ಬಿ ಜಿ ಎಮ್ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ದೆ ಪಬ್ಜಿ ಮೊಬೈಲ್ ಇತ್ತವಾಗ ಪಬ್ಜಿ ಮೊಬೈಲ್ ಆಟಾಡ್ತಿದ್ದೆ ಎಲ್ಲರ ಜೊತೆ ಆಟಾಡ್ತಿದ್ದೆ ಅವಾಗ ನಾನು ಪಬ್ಜಿ ಮೊಬೈಲ್ದಾಗ ಭಾಳ ಇನ್ವಾಲ್ವ್ ಇದ್ದೆ ಬ್ರೋ ಹೆವಿ ಆಟಾಡ್ತಿದ್ದೆ ಪಬ್ಜಿ ಮೊಬೈಲ್ ನಮ್ಮದು ಈ ಸ್ಪೋರ್ಟ್ಸ್ ಟೀಮ್ ಎಲ್ಲ ನಡೀತಿತ್ತು ಯಾಕಂದ್ರೆ 2020 ಅವಾಗೆಲ್ಲ ನೋಡಿದ್ರಿ ಅಂದ್ರೆ ಗೊತ್ತಿರ್ಬೇಕು ನಿಮಗೆ ಅವಾಗ ಇವ ಬರ್ತಾನೆ ಒಂದು 200 ಬ್ರೋ 50-60 ವಾಚಿಂಗ್ ತೊಗೊತಿದ್ದ ಇವ ಸಡನ್ನಾಗಿ ಏನು ಆಕೈತಿ ಹೇಳ್ರಿ ಗೈಸ್ ಪಬ್ಜಿ ಮೊಬೈಲ್ ಬ್ಯಾನ್ ಆಗಿಬಿಡ್ತೈತಿ ಆ ಬ್ಯಾನ್ ಆದಾಗ ಏನಾಕೈತಿ ನಮ್ಮ ಅವ್ರು ತೀರ್ಕೊಂಡಾರ ಗೈಸ್ ಈಗ ಆಲ್ಮೋಸ್ಟ್ 5 ವರ್ಷ ಆತ ಅವ್ರು ನನಗೇನು ಹೇಳ್ತಾರೆ ಅವ್ರು ಲಾಯರ್ ಇದ್ರು ಅವ್ರು ನನಗೇನು ಹೇಳ್ತಾರೆ ಆಡಕ್ಕೆ ಹೋಗ್ಬೇಡ ಇದು ಗೌರ್ಮೆಂಟ್ದು ವಿರುದ್ಧ ಹೋಗಿ ನೀ ಗೇಮ್ ಆಟಾಡಿ ಫೇಮ್ ತೊಗೊಂತಿ ಅಂತಂದ್ರೆ ಲಾಜಿಕೇ ಇಲ್ಲ ನಿನಗೆ ಸಣ್ಣಾಗ್ರಿ ನಿನ್ನ ಗೇಮ್ಸ್ಗಳು ಆಟಾಡ್ಕೊಂಬಂದು ಬೇರೆದು ಏನ್ರಿ ಆಟಾಡೋದು ಹಂಗೆ ಅಂತ ನಮ್ಮ ತಾಯಿಯವ್ರದ್ದು ಮಾತುಕತೆ ಹಾಕವ ನಾನು ಆಸ್ ಅ ಟಾಪ್ ಗೇಮರ್ ಇನ್ ಕನ್ನಡ ನಾ ರೆಸ್ಪೆಕ್ಟ್ ಕೊಟ್ಟ ಗೇಮ್ನ ಆಟಾಡೋದು ನಿಲ್ಲಿಸ್ಬಿಡ್ತೇನೆ ನಾ ಆಟಾಡಕ್ಕೆ ಹೋಗಂಗಿಲ್ಲ ಅದು ಗೇಮ್ ಸ್ಟಾಪ್ ಮಾಡಿಬಿಡ್ತೀನಿ ಆ ಟೈಮ್ ಒಳಗೆ ಯಾರು ಎಂಟ್ರಿ ಹೊಡಿತಾರೆ ಆ ಒಂದೇನು ಗ್ಯಾಪನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ ಎಸ್ ಎಮ್ ಆರ್ ಬರ್ತಾನೆ ಗೈಸ್ ಎಸ್ ಎಮ್ ಆರ್ದು ಟ್ಯಾಕ್ಟಿಕ್ ಏನು ಹೇಳ್ರಿ ಆ ಟೈಮ್ ಒಳಗೆ ಬೈಕೊಂಡು ಆಟ ಆಡ್ಬೇಕು ಅದ ಒಂದು ಬ್ರೋ ಅವ್ನ ಗೇಮ್ ಪ್ಲೇ ಇನ್ನೂ ಮಠ ಅಸಹ್ಯ ಆಯ್ತು ಬ್ರೋ ಅವ್ನು ಬಿ ಜಿ ಎಮ್ ಆಟಾಡಕ್ಕೆ ಬರೋಂಗಿಲ್ಲ ನೀವು ಈಗ ಅವ್ನು ಬಿ ಜಿ ಎಮ್ ಆಟ ಆಡಿಸ್ರಿ ಒಂದು 20 ಸಾಯ್ತಾನೆ ಟೀಮೇಟ್ಸ್ಗಳಿಗೆ ಬಾಯಿಗೆ ಬಂದಂಗೆ ಬೈತಾನೆ ಇದ ಒಂದು ಟ್ಯಾಕ್ಟಿಕ್ ಅವಾಗೂ ಅದೇ ಮಾಡ್ಕೊಂಡು ಬಂದ ಅವ್ನು ಒಂದು 300-400 ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಹೋದ್ವ ಎಲ್ಲ ಚಲೋ ಹೊಂಟಿತ್ತು ಈಗ ಡಬಲ್ ಡೌನ್ ಮಾಡಬೇಕಲ್ಲ ಹೆಂಗೆ ಮಾಡ್ಬೇಕು ಡಬಲ್ ಡೌನ್ ಹುಡುಗಿ ಕರ್ಕೊಂಡು ಬಂದ ಆಕಿ ಜೊತೆ ಡಬಲ್ ಬಿನಿಂಗ್ ಮಾತಾಡ್ಕೊಂಡು ಏನೇನೋ ಕೆಟ್ಟ ಆಸೆ ಅವೆಲ್ಲ ಸ್ಟ್ರೀಮ್ ಹೈಡ್ ಮಾಡ್ಯಾನವ ಭಾಳ ಹೊಲ್ಸೊಲ್ಸ್ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ವ್ಯೂಸ್ ಎಲ್ಲ ತೊಗೊಂಡು ನಾನು ಗೊತ್ತಿರ್ಬೇಕಲ್ಲ ಹಳೆ ಸ್ಟ್ರೀಮ್ಸ್ ನೋಡಿದವ್ರಿಗೆ ಎಸ್ ಎಮ್ ಆರ್ ನಿಮಗೂ ಗೊತ್ತಿರ್ಬೇಕಲ್ಲ ಬ್ರೋ ಅವಾಗೆಲ್ಲ ಹೆಂಗೆ ಡಬಲ್ ಮೀನಿಂಗ್ ಮಾತಾಡ್ಕೊಂಡು ಆಕಿ ಜೊತೆ ರೀಲ್ಸ್ ಇರ್ಬೇಕು ನೋಡ್ರಿ ಚೆಕ್ ಮಾಡ್ರಿ ಆಕಿ ಜೊತೆ ಮಾಡಿದ್ವಲ್ಲ ಅವಾಗೆಲ್ಲ ಡಬಲ್ 3 ವ್ಯೂಸ್ ತೊಗೊಂಡ ಆಕಿನ ಯೂಸ್ ಮಾಡ್ಕೊಂಡೆ ಅವಾಗ ಕ್ರೇಜಿ ವ್ಯೂಸ್ ಬಂದು ಬ್ರೋ 8,000 800 1,000 ನಮ್ಮ ಜನರಿಗೆ ಹೆಂಗೆ ಹೇಳ್ರಿ ಬ್ರೋ ಅವ್ರ ಜೀವನದಾಗ ಏನರ ಇಲ್ಲದ್ದು ನೀವು ಇಂಟರ್ನೆಟ್ದಾಗ ತೋರಿಸ್ಬಿಟ್ರಿ ಅಂತಂದ್ರೆ ಅವ್ರು ಫುಲ್ ಫೋಮೋ ಫೀಲ್ ಮಾಡ್ಕೊಂಡು ನಿಮಗೆ ಬೇರೆ ಲೆವೆಲ್ ಟ್ರೀಟ್ ಮಾಡೋ ಅಂದ್ಬಿಡ್ತಾರೆ ಇವ್ನ ಜೀವನದಾಗ ಐತಲ್ಲ ಅದು ಅಂತಂದು ಅದು ಆತ ಜನರಿಗೆ ಆ್ಯಂಡ್ ಅವ್ರು ಏನು ಬ್ರೋ ನಿಮ್ದು ಇಬ್ಬರದು ಜೋಡಿ ಮಸ್ತ್ ಅದೇ ಇದೆ ಡಬಲ್ ಮೀನಿಂಗ್ ಮಾತಾಡಿದ್ದು ಫುಲ್ ಅವ್ರದ್ದು ಆ ಗಿಲ್ಟ್ ಪ್ಲೆಷರ್ನ ಮಜಾ ಮಾಡೋ ಅಂತಬಿಟ್ರೆ ಅವರೆಲ್ಲ ಅದೆಲ್ಲ ಆತ ಮುಂದೆ ಹೊಂಟಿತ್ತ ಜೀವನ ಹೆಂಗೋ ಈಗ ಇನ್ನೂ ಡಬಲ್ ಡೌನ್ ಮಾಡಬೇಕಲ್ಲ ವ್ಯೂಸ್ ಅದಕ್ಕೆ ಏನು ಮಾಡ್ತಾನೆ ಬ್ರೇಕಪ್ ಮಾಡ್ಕೊತಾನೆ ಅದು ಲೈವ್ ಒಳಗೆ ಕುಂತಕಿಗೆ ಎತ್ರ ಪತ್ರ ಬೈದಾಡ್ತಾರೆ ಅವ್ರ ಫ್ರೆಂಡ್ಸ್ಗಳು ಬರ್ತಲ್ಲ ನಿಮಗೆ ಮಹಾನ್ ಬಾವ್ರು ಗೇಮಿಂಗ್ದಾಗ ಬಂದು ಎತ್ರ ಪತ್ರ ಬೈದಾಡ್ತಾರೆ ಬಾಯಿಗೆ ಬಂದಂಗೆ ಬೈದಾಡ್ಕೊಂಡು ಕಂಟೆಂಟ್ ಲೈವ್ ಒಳಗೆ ಕುಂತ ಇವ್ರದ್ದು ಹೆಂಗೆ ಹೇಳ್ರಿ ಯಾರು ಏನಾರ ಮಾಡಿಬಿಟ್ರಿ ಇವ್ರು ಲೈವ್ ಒಳಗೆ ಬಂದು ಕುಂತು ಬೈದಾಡ್ತಾರೆ ಅದರಿಂದ ವ್ಯೂಸ್ ಬರ್ತೈತಿ ಅದು ಒಂದು 2 ವಾರ ಮಟ್ಟ ಕಂಟಿನ್ಯೂ ಆಕೈತಿ ಒಂದು ಟೈಮ್ ಎಸ್ ಎಮ್ ಆರ್ ಹೇಳ್ಬಿಟ್ಟಿದ್ದ ಲೈವ್ ಒಳಗೆ ನಾವು ಕಾಂಟ್ರವರ್ಸಿ ಮಾಡಿದಾಗ ವ್ಯೂಸ್ ಬರ್ತಾವಂತ ಯಾಕಂದ್ರೆ ನಿನ್ನ ಕಡೆ ಗೇಮ್ ಪ್ಲೇನೇ ಇರಲಿಲ್ಲ ನೀವು ಬರೀ ಕಾಂಟ್ರವರ್ಸಿ ಮಾಡಿದಾಗ ನಿನ್ಗೆ ವ್ಯೂಸ್ ಬರೋದು ಓಕೆ ಇದೆಲ್ಲ ಹಾಕಿದ್ದು ಬ್ರೇಕಪ್ ಆತ ವ್ಯೂಸ್ ಬರೋ ಅಂತ 1,000 ವ್ಯೂಸ್ ತೆಗೆ ಅಂತ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಜಸ್ಟ್ ಇಂಟ್ರೊಡ್ಯೂಸ್ ಆಲ್ಮೋಸ್ಟ್ ಇಂಟ್ರೊಡ್ಯೂಸ್ ಆತ ಆ ಟೈಮ್ದಾಗ ಏನಾಕೈತಿ ಎಸ್ ಎಮ್ ಆರ್ ಇನ್ಸ್ಟಾಗ್ರಾಮಿಗೆ ಬರ್ತಾನೆ ಅವಾಗ ಬ್ರೇಕಪ್ ಆಗಿತ್ತಲ್ಲ ಬಿಸಿ ಬ್ರೇಕಪ್ ಇವ ಈ ಸ್ಟೇಟಸ್ ಡೈಲಾಗ್ಸ್ಗಳು ಹೊಡೆಯೋ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಾಯಿಗೆ ಬಂದಂಗೆ ಬೈಯೋದು ಅವೆಲ್ಲ ಆಕಿಗೆ ಬೈಯೋದು ಆ್ಯಂಡ್ ಜನರಿಗೂ ಅದಲ್ಲ ಬ್ರೋ ಬೇಕಾಗಿರೋದು ಅವ್ರು ಯಾರೋ ಎಕ್ಸ್ ಗರ್ಲ್ ಫ್ರೆಂಡಿಗೆ ಮಾಡೋಗಿರ್ತಾರೆ ಅದನ್ನ ಒಂದು ಸ್ವಲ್ಪ ಅವ್ರೊಳಗೂ ರೇಜ್ ಬೇಟ್ ಮಾಡೋದು ಅಂತಾರೆ ನೋಡ್ರಿ ಟ್ರಿಗರ್ ಮಾಡೋದು ಅಂಥವೆಲ್ಲ ಟ್ರಿಗರ್ ಮಾಡಿ ಅವ್ರಿಗೆಲ್ಲ ಬೈದಾಡ್ದ ಹೆಣ್ಮಗುಗೆಲ್ಲ ಬೈದಾಡಿ ಏನೇನೋ ಮಾಡ್ದ ಅದಕ್ಕಂತೂ ಹೆವಿ ಜನ ಸಪೋರ್ಟ್ ತೋರಿಸ್ಬಿಟ್ಟು ಕನ್ನಡದೊಳಗೆ ಆ ಟೈಮ್ ಒಳಗೆ ಇನ್ಸ್ಟಾಗ್ರಾಮ್ ಒಳಗೆ ಏನು ಸಪೋರ್ಟ್ ತೋರಿಸಿದ್ರಲ್ಲ ಬೇರೆ ಲೆವೆಲ್ ಇತ್ತು ಬ್ರೋ ಎಸ್ ಎಮ್ ಆರ್ಗೆ ತೋರಿಸಿದ್ದು ಬೇರೆ ಲೆವೆಲ್ ಇತ್ತು ಅದು ಏನು ತೋರಿಸಾತ ಅದ್ರೊಳಗೂ ಎಸ್ ಎಮ್ ಆರ್ ಗೆದ್ದ ಅಲ್ಲಿ ವ್ಯೂಸ್ ಬಂದ್ವ ಗೇಮಿಂಗ್ ಮಾಡೋ ಅಂತಿಲ್ಲ ಅವ ಇನ್ನೂ ಇದನ್ನ ಆಟಾಡ್ಕೊಂಡ ನೋಡೋ ಅಂತಿರಲ್ಲ ಪ್ಯಾಟರ್ನ್ ಹೆಂಗೈತಿ ಇದೆಲ್ಲ ಮಾಡ್ದ ಹಿಂಗೆಲ್ಲ ಆಗ ಕುಂತಿತ್ತ ಮಸ್ತ್ ವ್ಯೂಸ್ ಬರ ಅಂತವ ಅಲ್ಲೂ ವ್ಯೂಸ್ ಆಗ ಅಂತ ಈ ಕಡೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೈಕೊಂಡು ಕುಂತ ಹೈಡ್ರೆ ಎಲೈಟ್ಸ್ ಆಡ ಅಂತ ಇವ ಆ ಟೈಮ್ ಒಳಗೆ ಐ ಥಿಂಕ್ ಹೈಡ್ರಾ ಎಲೈಟ್ಸ್ ಅಂತ ಹೈಡ್ರಾ ಎಲೈಟ್ಸ್ ಏನಂದ್ರೆ ಬ್ರೋ ಡೈನಮೋ ಗೇಮಿಂಗ್ ಅಂತ ಅದಾನೆ ಹಿಂದಿ ಒಳಗೆ ಯೂಟ್ಯೂಬರ್ ಅವ್ನು ಅಂಡರ್ ಒಂದವ ಕಸ್ಟಮ್ ಟೂರ್ನಮೆಂಟ್ ನಡೆಸ್ತಿದ್ದ ಅದ್ರೊಳಗೆ ಇವ ಹೋಗಿ ಆಟಾಡಿ ಫುಲ್ ಫ್ಲೆಕ್ಸಿಂಗ್ ಹೈಡ್ರಾ ಎಲೈಟ್ಸ್ ಒಳಗೆ ಹಿಂಗೆ ಆಡ್ಯಾನಂತ ಬ್ರೋ ಹೈಡ್ರಾ ಎಲೈಟ್ಸ್ ಒಳಗೆ ಆಡ್ಯಾನ ಓಕೆ ಎಲ್ಲ ಕರ್ನಾಟಕ ರಿಪ್ರೆಸೆಂಟ್ ಅಂತಂದು ಏನು ಫ್ಲೆಕ್ಸ್ ಮಾಡ್ಕೊಂತಲ್ಲ ಅದು ಬ್ರೋ ಟೀಮ್ಮೇಟ್ಸ್ಗೆ ಹೆಂಗೆ ಬಾಯಿಗೆ ಬಂದಂಗೆ ಬೈದಾಡ್ತಿದ್ದ ಅವ ಹೈಡ್ರಾ ಎಲೈಟ್ಸಾಗ ಬ್ರೋ
ಒಂದು ಬ್ರೋ ಎಲ್ಲ ಮೊಬೈಲ್ ಗೇಮರ್ಸು ಒಬ್ಬನ ಎಮ್ಯುಲೇಟರ್ ಪ್ಲೇಯರ್ ಹೊಡೆದು ಬಿಡೋರು ಮಕ್ಕೊಂಬಿಡವ ಮಂಡಿ ಕಾಲ ಹಚ್ಚಿ ರಿವೈವ್ ಮಾಡ್ರಿ ಅಂತ ಬಾಯಿಗೆ ಬಂದಂಗೆ ಬೈದಾಡ್ದವ್ರಿಗೆ ಅವ್ರ ಟೀಮೇಟ್ಸ್ಗಳು ಒಟ್ಟ ರೆಸ್ಪೆಕ್ಟ್ ಕೊಟ್ಟಿಲ್ಲ ಬ್ರೋ. ಇವನ ಜೊತೆ ಆಡೋ BGMI ಪ್ಲೇಯರ್ಸಿಗೆ ಒಟ್ಟ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಯಾರ್ಯಾರು ಆಟ ಆಡೇರಿ ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳ್ರಿ ಅವ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಾನಂತಂದು ಹೆಂಗೆ ಬಾಯಿಗೆ ಬಂದಂಗೆ ಬೈದಾಡ. ಐ ಥಿಂಕ್ ಅವು ಕಾಂಟ್ರವರ್ಸಿ ವಿಡಿಯೋಸ್ಗಳು ಇರ್ಬೇಕು. ಹೈಡ್ರಾ ಹೈಲೈಟ್ ಟೈಮ್ ಒಳಗೆ ಚಾಕೋ ಯಾರ್ಯಾರಿಗೂ ನಿಮ್ಗೆ ನಾನು ವ್ಯೂಸ್ ಭಿಕ್ಷೆ ಹಾಕೀನಿ ಹಂಗೆ ಅಂತ. ಇವ್ನ ಆ್ಯಟಿಟ್ಯೂಡ್ ಮೊದ್ಲಿಂದನೂ ಇಂಥ ಹೊಲಸ ಇದ್ದಿದ್ದು, ಅದ ಹೊಲಸ ಆ್ಯಟಿಟ್ಯೂಡ್ನ ಇವಾಗ ಕ್ಯಾರಿ ಮಾಡಿದ್ದು. ಈಗೇನಾತ ಇದೆಲ್ಲ ಮಾಡ್ದೆ ಹೈಡ್ರಾ ಹೈಲೈಟ್ಸ್ ಆಡ್ದ, ಅಲ್ಲೂ ಫ್ಲೆಕ್ಸ್ ಮಾಡ್ಕೊಂಡ 1500 ಎಲ್ಲ ವಾಚಿಂಗ್ ಬರೋಕ್ಕೆ ಸ್ಟಾರ್ಟ್ ಆತ. ಇದನ್ನ ಹಿಂಗೆ ಅಲ್ಲೂ ಗೇಮ್ ಪ್ಲೇ ಇರಲಿಲ್ಲ ಆತ, ಅಲ್ಲೂ ಸ್ಟ್ರಗ್ಲಿಂಗ ಅದೆಲ್ಲ ಮಾಡ್ಕೊಂಡು ಬಂದ ಹಿಂಗೆಲ್ಲ ಆತ. ಅದಾದಮೇಲೆ ನಂದೇನೋ ಕಾಂಟ್ರವರ್ಸಿ ರೈಸ್ ಆತ. ನಾ ಏನಂದೆ ಬೈಕೊಂಡು ಮಾತಾಡೋರಿಗೆ ನಾನು ಏನೋ ಒಂದು ಸಣ್ಣ ಈಗೇನು ಒಟ್ಟಸದ ನಂಬರ್ ಪ್ಲೇಟದ ಅಂದೆ ಅಲ್ಲ, ಇಂಥ ಸಣ್ಣದು ಏನೋ ಒಂದು ಹೇಳಿಬಿಟ್ಟೆ ಅಷ್ಟೇ ಸಾಕಲ್ಲ. ಅಣ್ಣಾಗ ಕುಂತ್ಕೊಂಡು 3 ತಾಸು ಬೈದಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಒಂದು ಕಾಂಟ್ರವರ್ಸಿನೇ ಇವ್ನು ಬ್ರೋ. ಒಂದು ಬೇಸಿಕ್ ಏನು ಹೇಳ್ರಿ, SMRಗೆ ಕಾಂಟ್ರವರ್ಸಿ ಮಾಡಿದ್ರೆ ವ್ಯೂಸ್ ಬರ್ತಾವೆ ಬ್ರೋ. ಈ ಕಡೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಯೂಟ್ಯೂಬ್ ಒಳಗೆ, ಈ ಕಡೆ ತಾಯಿ ಮಠ ಬೈಯೋದು ಯೂಟ್ಯೂಬ್ ಒಳಗೆ ಕುಂತ ಲೈವ್ ಒಳಗೆ, ಈ ಕಡೆ ಡೊನೇಷನ್ನೇ ಗಿವ್ ಅವೇ ಮಾಡೋದು, ಡೈಲಾಗ್ಸ್ ಹೊಡೋದು. ಈ ಕಡೆ ಎರಡು ಕಡೆ ಸಪ್ರೇಟ್ ಆಗಿ ಕಾಂಟೆಂಟ್, ಕ್ರೇಜಿ ಕಾಂಟೆಂಟ್ಸ್. ಈ ಕಡೆ ಗಿವ್ ಅವೇಸ್, ಈ ಕಡೆ ಬೈಕ್ ಬಂದಂಗೆ ಬೈಯೋದು. ಗೇಮಿಂಗ್ ಕಮ್ಯುನಿಟಿನ ಹೇಲಾಟ ಸಗಣಿ ಮಾಡಿಡೋದು. ಇವ್ನು ಎರಡೂ ಮಾಡೋ ಅಂತಿದ್ದ. ಓಕೆ, ಇವೆರಡೂ ಮಾಡ್ಕೊಂಡು ಏನು ಮಾಡ್ದ, ನಂಬರ್ಸಿನ ಎತ್ತರ ಪುಷ್ ಮಾಡ್ಕೊಂಡ. ನಮ್ಮ ಜನ ಗೇಮಿಂಗ್ ನೋಡ್ರಲ್ಲಪ್ಪ, ನಮ್ಮ ಜನಕ್ಕೇನು ಅವ ಏನು ಕ್ರೇಜಿಯಾಗಿ ಬೈದಾಡ ಅಂತಾನೆ ಬಾಯಿಗೆ ಬಂದಂಗೆ. ಯಾರೇ ಬೈದು ಬಿಟ್ರು ಅಂತಂದ್ರೆ ನಮ್ಮ ಜನ ಕೇಕೆ ಹೊಡೆದು ಅವ್ನು ಹೀರೋ ಮಾಡಿಬಿಡ್ತಾರೆ. ಅದೇ ಮಾಡಿರೋದು SMRಗೂ. ಅದನ್ನ ಮಾಡಿ ಇವತ್ತು ಇಲ್ಲಿ ಕುಂದ್ರಿಸೇರಿ, ಅದಕ್ಕೆ ಹಿಂಗೆ ಆಗ್ಯಾನವ. ಅದು ಏನು ಗೊತ್ತಾನೆ, ಯಾರೇ ಪೇರೆಂಟ್ಸ್ ನೋಡ ಅಂತಾರಂತಂದ್ರೆ ಇಂಥವ್ರನ್ನ ಕ್ರಿಯೇಟರ್ಸನ್ನು ನೋಡ ಅಂತಾರಂದ್ರೆ ಕುಂಡಿ ಮೇಲೆ ಹೊಡೆದು ಕುಂದ್ರಿಸ್ರಿ ಅವ್ರನ್ನ. ಇವ್ರು ಎಲ್ಲ ಇವ್ರು ಸೊಸೈಟಿನ ಹಾಳು ಮಾಡೋ ಅಂತಾರೆ. ಇವ್ರು ಆಲ್ರೆಡಿ ಹಾಳು ಮಾಡ್ಯಾರ. ಇವ್ರು ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ತೊಗೊಂಡು ಕುಂತಾರೆ ಇವ್ರು. ಈಗ ನೀವು ನೋಡ್ರಿ ಅವ್ನು ಹೆಂಗದಾನವ ಅಂತಂದು ಮನುಷ್ಯ ಬಾಯಿಗೆ ಬಂದಂಗೆ ಬೈದಾಡ್ತಾನೆ. ಅವ್ನ ವಿಡಿಯೋಸ್ ನೀವು ಬರೀ SMR ಅಂತ ಹೊಡೆದು ನೋಡ್ರಿ, SMR ಗೇಮಿಂಗ್ ಅಂತ. ಆ SMR ಗೇಮಿಂಗ್ ಅಂತೂ ತೆಗೆದ್ಬಿಟ್ಟ ಅಂತ ತನಗ ನಾಚಿಕೆ ಬರಲಾರ್ದೆ. ಯಾಕಂದ್ರೆ ಅವ್ನು ಗೇಮಿಂಗ್ ಮಾಡಕ್ಕೆ ಬರ ಅಂತಿದ್ದಿಲ್ಲ. ಫಸ್ಟ್ ನಾವೆಲ್ಲ ರಿಕಗ್ನೈಸ್ ಆಗಿದ್ದು ಯಾವಾಗ ಹೇಳ್ರಿ ಗೈಸ್, BGMI ರಿಕಗ್ನೈಸ್ ಆಗಿದ್ದು. ಇವ್ನು ವಾಯ್ಸ್ ಪ್ಯಾಕ್ ಬರೋಕೆ ಮೇನ್ ಬಂದಿದ್ದು ಸೋರ್ಸ ನನ್ನ ಕಡೆ. ಏನಂದ್ರೆ ನನಗೆ BGMI ಆಫಿಷಿಯಲ್ ಟೂರ್ನಮೆಂಟ್ ಒಳಗೆ ಸ್ಲಾಟ್ ಸಿಗ್ತೈತಿ. ಯಾರಿಗೆ ಗೊತ್ತಿಲ್ಲ, ಅವ ಚಿಕನ್ ಡಿನ್ನರ್ ಹೊಡೆದಿದ್ದೆ ಅಲ್ಲ ನಾನು, ನೆನಪೈತಲ್ಲ. ಎಷ್ಟೊಂದು 10 ಕಿಲ್ ಏನೋ ಮಾಡಿ 1 ಲಕ್ಷ ವಾಚಿಂಗ್ ಬರ ಅಂತಿತ್ತು. ಆಫಿಷಿಯಲ್ ಪೇಜ್ ಒಳಗೆ ಐತದ, ಹೋಗಿ ನೋಡ್ರಿ. ಅದಕ್ಕೆ ನಾ ಸ್ಲಾಟ್ಸ್ ನನಗೆ 3 ಸ್ಲಾಟ್ಸ್ ಇದ್ವು, ಅದ್ರೊಳಗೆ ಒಂದು SMR ಕೊಟ್ಟಿದ್ದೆ ನಾನು ಸ್ಲಾಟ್. ಅದೇ ಹೇಳಿದ್ರಲ್ಲ ಇವರು, ಆ ದುಡ್ಡನ್ನು ನಾನು ಇಸ್ಕೊಂಡೆ ಅಂತಂದು. ಯಾಕಂದ್ರೆ ನಾ ಕೊಟ್ಟಿದ್ದ ಸ್ಲಾಟ್ ನನಗೆ ಬೇಕಿತ್ತು ದುಡ್ಡು. ನಮ್ದು ಕಷ್ಟ ಇತ್ತು, ಕೋಟ್ಯಾಧೀಶ್ವರ ಅಲ್ಲನ, ನನಗೆ ಕಷ್ಟ ಬರ್ತಾವೆ, ಈಗೂ ಬರ್ತಾವೆ. ಆ್ಯಂಡ್ ಅದು ಹೇಳ್ತಿಲ್ಲ ಲಕ್ಷಗಟ್ಟಲೆ ಗೇಮ್ಸ್ ತೊಗೊಂಡು ಅಂತ. ಒಂದು ಗೇಮ್ 5,000 ರೂಪಾಯಿ ಐತಿ. ನಂದ್ರೊಳಗೆ ಲೈಬ್ರರಿ ಒಳಗೆ 300 ಇಂದ 400 ಗೇಮ್ಸ್ಗಳದಾವೆ. ಲೆಕ್ಕ ಹಾಕು, ಅದು ಮ್ಯಾಥ್ಸು ಬರೋಂಗಿಲ್ಲ ಅಲ್ಲಿ. ನೀನು 12th ಫೇಲ್ ಅದೇ ಅಲ್ಲಿ. ನೀನು ಎಲ್ಲಿ ಗೊತ್ತಾಗಬೇಕು ನಿನಗದು. ಇಷ್ಟೆಲ್ಲ ಹಾಕೊಂತ ಹೊಂಟಿತ್ತ, ಹೆಂಗೋ ವ್ಯೂಸ್ ಪುಷ್ ಬೂಸ್ಟ್ ಮಾಡ ಅಂತ ಎಲ್ಲ ನಡೆದಿತ್ತ. ಅವಾಗ ಟಿಪಿಕಲ್ ಕನ್ನಡಿಗವ್ರು ಬಂದ್ರೆ ಅವಾಗ ಒಂದು ದೊಡ್ಡ ಕಾಂಟ್ರವರ್ಸಿ ಆತ. ಅದ್ರೊಳಗೂ ಒಂದು ಏನೋ ಬ್ರೋ ಅವ್ನು ಹೇಳಿಲ್ಲ, ಅದು ಉಡಾಳ್ಪ ಬಂದು ಕುಂತು ಬ್ರೋ 4 ತಾಸು ಬೈದಾಡಿದ್ರು ಅವ್ರು. ನಾವು ಯಾರಿಗೂ ಹೇಳಿದ್ದೆ ಅಲ್ಲ, ಸುಮ್ಮ ಟ್ರಿಗರ್ ಆಗೋದು, ಲೈವ್ ಒಳಗೆ ಕುಂತು ಬೈದಾಡೋದು ಬ್ರೋ. ಇದು ಒಂದೇ ಮಾಡ್ಯಾನ ಬ್ರೋ. ಇದನ್ನು ಬಿಟ್ಟು ಅವ್ನು ಗೇಮ್ ಪ್ಲೇ ಏನು ತೋರಿಸಿಲ್ಲ ಅವ. ಈ ಟೈಮ್ ಒಳಗೂ ಅದ ಮಾಡ ಅಂತ. ನಾವು ಅವ್ನ ಚಾನಲ್ ಒಳಗೆ ಅವ ಗೇಮಿಂಗ್ ಅಂತ ಎದಕ್ಕೆ ಮಾಡ ಅಂತಾನೆ ಹೇಳ್ರಿ, ಸುಮ್ಮನೆ ರೆಲೆವೆಂಟ್ ಆಗಿರ್ಬೇಕು ಗೇಮಿಂಗಿಗೆ. ಸಂಡೇಗೆ ಬಂದು ಗೇಮ್ ಆಟಾಡೋ ಹೋಗ್ತಾನವ ಅನ್ನೋ ಗೇಮರ್ ಅನ್ಕೊಂತಾನ. ಬ್ರೋ ಯಾಕೆ ಕಪ್ ಗೆದ್ದಿಲ್ಲ, ಏನೂ ಮಾಡಿಲ್ಲ ಬ್ರೋ. ಅವ ಸುಮ್ಮನೆ ಶೋ ಆಫ್, ಬೇರೆ ಲೆವೆಲ್ ಶೋ ಆಫ್ ಗೇಮಿಂಗ್ದಾಗ ಅದು ಮಾಡೇನಿ. ಇವತ್ತು ಲೈವ್ ನೋಡ ಅಂತೇನೆ, ಅದು ಅವಾರ್ಡ್ ತೊಗೊಂಡು ನೆಕ್ಕೊಂಡು ಕುಂತಿಯಲ್ಲಪ್ಪ, ಇನ್ನೇನು ಅದನ್ನ ಬ್ಯಾಗ್ ಎಲ್ಲಿಟ್ಕೊಂತಿ ಅಂತ ಅದನ್ನು ನನಗೆ ಅವಾರ್ಡನ್ನು. ಅವಾರ್ಡ್ ತೊಗೊಂಡಾನು. ಓಕೆ, ಅವಾರ್ಡ್ ತೊಗೊಂಡಿದ್ದು ಹೆಂಗೆ ಅಂತ ಹೇಳ್ತೇನೆ ಕೇಳ್ರಿ. ನಂಬರ್ಸ್ ಎಲ್ಲ ಬಂದ್ವಾ, ಗಾಡೆಲಿಗೆ ಜಾಯ್ನ್ ಆದ ಇವ. ಗಾಡೆಲ್ದವ್ರು ಐ ಡೋಂಟ್ ನೋ ಬೈ, ತುಮ್ ಲೋಗ್ कैसे ऑर्गेनाइजेशन भाई, थोड़ा तो रिसर्च कर लेते, क्या है बंदा, क्या कर रहा है गेमिंग कम्युनिटी में, उसके ऊपर FIRs है, वो भी तुम लोग सपोर्ट कर रहे हो. गॉडल ब्रो, व्हाट इज दिस मैन, यू हैव अ टीम, उनको रिसर्च करने भेजो, क्या है बंदा, कैसे उसको इसी वर्थ ಗೆಟಿಂಗ್ ಇನ್ ಟು ಆರ್ಗನೈಸೇಷನ್ ಅನ್ನೋದು ಬಿಡ್ರಿ. ಇದು ಹೇಳಕ್ಕೂ ಹಂಗಿಲ್ಲ. ನಮ್ಗೆ ಗಾಡೆಲ್ ಬಗ್ಗೆ ನಂಗೆ ಮಾತಾಡೋದು ವಿಚಿತ್ರ ಆಗ್ಬಿಡ್ತೈತೆ ಅಲ್ಲಿಗೆ ಈಗ. ಬಟ್ ಗಾಡೆಲಿಗೆ ಹೋದ. ನನಗೆ ಏನು ಗೈಸ್, ನಂಗೆ ಜಲಸಿನೂ ಇಲ್ಲ, ಗಾಡೆಲಿಗೂ ಹೋಗಲಿ. ಅಲ್ಲಿ ಹೋದಾದ್ಮೇಲೆ ಅಲ್ಲಿದು PR ಮಾಡಿಸ್ಬೇಕಲ್ಲ. ಈ ಗಾಡೆಲ್ದವ್ರು PR ಮಾಡಿಸಿದ್ರೆ ಅವ್ರ ರೈಸಿಂಗ್ ಸ್ಟಾರ್, ಅವ್ರೇನು ನಂಬರ್ಸ್ ನೋಡಿದ್ರು ಬ್ರೋ. ಗಾಡೆಲ್ ಅವ್ರಿಗೆ ಪಾಪ ಏನು ಗೊತ್ತೈತೆ ಬ್ರೋ, ಕನ್ನಡ ಬರೋಂಗಿಲ್ಲ ಅವ್ರಿಗೆ. ಅವ್ರು ರೈಸಿಂಗ್ ಸ್ಟಾರ್ ಅನ್ನೋ ಅವಾರ್ಡ್ ಕೊಡಿಸಿದ್ರು. ಯಾಕಂದ್ರೆ 1 ಮಿಲಿಯನ್ ಫಾಲೋವರ್ಸ್ ಇಟ್ಕೊಂಡ ನೀವು. ಒಂದು ಗೇಮಿಂಗ್ ಕಾಂಟೆಂಟ್ ಇಲ್ಲ ಇನ್ಸ್ಟಾಗ್ರಾಮ್ ಒಳಗೆ. ಅಲ್ಲಿದಾದ ಇಲ್ಲಿ ಸಂಡೇಗೊಮ್ಮೆ ಬಂದು ಆಟಾಡೋಕ ನಾವು ವೀಕೆಂಡ್ ಸ್ಟ್ರೀಮರ್ ಇವ ಬಂದು ಆಟಾಡು ಹೋದ. ಅಲ್ಲಿಂದ ಅವಂಗೆ ರೈಸಿಂಗ್ ಸ್ಟಾರ್ ಅನ್ನೋ ಇದಾಗ ಪಟ್ಟ ಕೊಟ್ರು ಬ್ರೋ. ಅಲ್ಲ BGMI ಆಟಾಡೋರಿಗೆ ಕೇಳ ಅಂತಾನೆ ಏನು ಸಾಧ್ಯ ನೀನು ಲಾಲ್ಸ್ ಗೇಮಿಂಗ್ ಫ್ಯಾನ್ ಅಲ್ಲ SMR. ಅವ್ನು ಆಟಾಡೋದಷ್ಟು ಇಷ್ಟೇ ಬರ್ತೈತೆ ನಿನಗೆ. ಅವ್ನು ವರ್ಡ್ ರೆಕಾರ್ಡ್ ಎಲ್ಲ ಮಾಡ ಅಂತಾನೆ ಕುಂದ್ರೆ ನೋಡ್ತೀನಿ ಬ್ರೋ. ಓಪನ್ ಚಾಲೆಂಜ್ ಮಾಡ್ತೇನೆ SMR, ನಿನಗೆ BGMI ಆಟಾಡಿ 2 ತಿಂಗಳು ಆಟಾಡಿ ಅವ್ನು ಮುರಿ ಸ್ಕೋರ್ ಟೀಮ್ಮೇಟ್ಸ್ಗಳು ನೀ ಕ್ಯಾರಿ ಮಾಡಿ. ಅವ್ರಿಗೇನು ಅವ್ರು ನಾಕ್ ಆದಾಗ ಅವ್ರು ಬೈತಿಯಲ್ಲ,
ನೋಡೋಣ ಅಂತ ಅದನ್ನ ಬಿಟ್ಟು ಆಟ ಆಡಿ ನೀನು ಕಾಂಟೆಂಟ್ ಮಾಡ. ಮೊನ್ನೆ ನಿಂದು ಲೈವ್ ನೋಡ ಅಂತಿದ್ದೆ ನಾನು. ವಾಚಿಂಗ್ ಲೋ ಆದ ಕೂಡಲೇ ಬೈದಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು. ಆದಿದು ಅಂತಂದು ನಿಮ್ಮ ಬೆಂಗಳೂರು ಭಾಷೆದಾಗ. ಬ್ರೋ ಏನು ಬೈಯೋದು ನೀವು ವೆಪನ್ ಮಾಡ್ಕೊಂಡನಲ್ಲ ಇವ, ಯಾವಾಗ ಇದನ್ನ ಮಾಡ್ಕೊಂಡ ಬಂದಿರೋದು ಬ್ರೋ. SMR ಅನ್ನೋದು ಗೇಮಿಂಗ್ ಕಮ್ಯುನಿಟಿಗೆ ಒಂದು ಕಪ್ಪು ಚುಕ್ಕೆ. ಅವ ನಾನು ಅವ್ನು BMW 10 ವರ್ಟಸ್ ತೊಗೋಬೋದಂತ. ಅವ್ನ ಮಾತುಗಳು ನೋಡ್ರಿ ನೀವು, ಕಾಮನ್ ಸೆನ್ಸ್ ಇದ್ವು ಅಂತಂದ್ರೆ ಆ ಮನುಷ್ಯನ ಆಟಿಟ್ಯೂಡ್ ಬರ್ತಾ ಬಿಡುತ್ತೆ. ಆ ಅವಾರ್ಡ್ ತೊಗೊಂಡು ಬಂದು ಕುಂದಿರ್ತಾನೆ. ಇನ್ನೊಂದು ಟೂರ್ನಮೆಂಟ್, ಗೇಮಿಂಗ್ ಟೂರ್ನಮೆಂಟ್ ಮಾಡ್ಸ ಅಂತಾನಂತ. ಗೇಮಿಂಗ್ ಟೂರ್ನಮೆಂಟ್ಸ್ ಮಾಡ್ಸ ಅಂತಂದ್ರೆ ಯು ಆರ್ ಎ ಟೂರ್ನಮೆಂಟ್ ಆರ್ಗನೈಸರ್, ಯು ಆರ್ ನಾಟ್ ಎ ಗೇಮರ್, ಯು ಆರ್ ನಾಟ್ ರಿಪ್ರೆಸೆಂಟ್. ಗೇಮಿಂಗ್ ಟೂರ್ನಮೆಂಟ್ ಎದಕ್ಕೆ ಮಾಡ ಅಂತ ಹೇಳ್ರಿ, ಇವೆಲ್ಲ ಮಾಡ್ಯಾನಲ್ಲ. ಈಗ ಗೇಮಿಂಗ್ ಅಂತೂ ಮಾಡಕ್ಕೆ ಬರಂಗಿಲ್ಲ. ಈಗ ನಾನು 460ಕ್ಕೆ ಮುಟ್ಟಕ್ಕೆ ಬರ ಅಂತೇನಿ. ಈಗ ಹೆಂಗಾದ್ರೂ ಮಾಡಿ ಗೇಮರ್ ಅಂತ ತೋರಿಸ್ಕೋಬೇಕಲ್ಲ ಗೈಸ್. ಬ್ರ್ಯಾಂಡ್ಸ್ಗಳ ಕಡೆ ಬ್ರ್ಯಾಂಡ್ಸ್ಗಳಿಗೆ ಗೊತ್ತಾಗಲ್ಲ ಇವ ಗೇಮರ್ ಅಂತ ತೋರಿಸ್ಕೋಬೇಕಂತಂದ್ರೆ ಇಂಥವೆಲ್ಲ ವೈಟ್ ವಾಶ್ ಮಾಡಿಸ್ಬೇಕು. ಅದಕ್ಕೆ ಟೂರ್ನಮೆಂಟ್ಸ್ಗಳು ಮಾಡ್ಸ ಅಂತಾನೆ. ವ್ಯಾಲರೆಂಟ್ ಗೈಸ್, ಇವ್ನು ವ್ಯಾಲರೆಂಟ್ ಅನ್ನೋಕ್ಕೂ ಬರಂಗಿಲ್ಲ. ವ್ಯಾಲರೆಂಟ್ 5 ಏಜೆಂಟ್ ಹೇಳಕ್ಕೆ ಹೇಳ್ರಿ, ಇವ್ನು 5 ಏಜೆಂಟ್ ಹೇಳಿ 2 ಪವರ್ಸ್ ಹೇಳಕ್ಕೆ ಹೇಳ್ರಿ. ಆ ಫ್ರೀ ಫೈರ್ ಕಮ್ಯುನಿಟಿ, BGMI ಕಮ್ಯುನಿಟಿ ಕಡೆ ಅತ್ತಾಗಿತ್ತಾಗ ಟೆನ್ನಿಸ್ ಆಟಾಡ್ದಂಗೆ ಬಾಲ್ ಅತ್ತಾಗಿ ತಗೋಕೈತಲ್ಲ ಹಂಗೆ ಆಟಾಡ್ತಾನೆ. ಅವು ಟೂರ್ನಮೆಂಟ್ ಆರ್ಗನೈಸ್ ಮಾಡೋ ಅಂತಾನು. ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಗೇಮರ್ಸ್ಗಳಿಗೆ, ಬ್ರೋ ಇವರ ಟೂರ್ನಮೆಂಟ್ ಆರ್ಗನೈಸರ್, ಇವರ್ ನಾಟ್ ಅ ಗೇಮರ್. ಓಕೆ, ನೀನು ಗೇಮರ್ ಆಗಕ್ಕೆ ಚಾನ್ಸ್ ಇಲ್ಲ. ನೀ BGMIದಾಗೂ ನಿನ್ನ ಗೇಮ್ ಪ್ಲೇ ಕೆಟ್ಟ ಅಸಹ್ಯ ಐತಿ. ನೀನು ನನಗೆ ಸ್ಟ್ರೀಮ್ ಸ್ನೈಪ್ ಮಾಡಿ ಹೊಡ್ಯಾಕೆ ಟ್ರೈ ಮಾಡ್ದವ ನೀ. ನಿನಗೆ BGMI ಹೆಂಗೆ ಆಟ ಆಡ್ಬೇಕಂತ ಗೊತ್ತಿದ್ರೆ ನಂದ ಹಳೆ ಯಾವ ಸ್ಟ್ರೀಮ್ಸ್ ನನ್ನ ಕ್ಲಿಪ್ಸ್ ತೆಗೆದು ನೋಡು, ಗೊತ್ತೈತಲ್ಲ. ಚೌಕೋ ಏನಂದ ಅವತ್ತೆ ರೆಡ್ ಪ್ಯಾರಾಸೈಟಿಗೆ ನೀ ಸ್ಟ್ರೀಮ್ ಸ್ನೈಪ್ ಮಾಡಿ ಹೊಡ್ಯಾಕೆ ಹೊಂಟಿದ್ದಿ, ಇಬ್ರು ನಾವು ಲೈವ್ದಾಗ ಮ್ಯಾಚ್ ಆಗಿದ್ದು ಎಲ್ಲ ಗೊತ್ತೈತಲ್ಲ. ಅವೆಲ್ಲ ಕ್ಲಿಪ್ಸ್ ತೋರ್ಸ ಅಂತಿಲ್ಲ ನಾನು, ನಿನಗೆ ಮಾಡ ಅಂತಿರೋದು. ಇದ್ರ ನಡಕ್ಕೆ ಜನ ಯಾರು ನೋಡ್ತಾರೆ ಗೊತ್ತಿಲ್ಲ. ನಿಂದೆಲ್ಲ ಹಾಕಿಕೊತ್ತ, ನಿಂದೆಲ್ಲ ಇದೇನು ಲೈಫ್ ಸೈಕಲ್ ಮಾಡಿ ಅಲ್ಲ SMR, ನನಗೆ ಒಬ್ಬಂಗ ಗೊತ್ತಿರೋದು ಇದು. ನಾ ಹೇಳ ಅಂತೀನಿ, ಮಾಡಬೇಡ. ಏನು ವ್ಲಾಗ್ಸ್ ಮಾಡ ಅಂತಿ, ಅದೇನು ಮಾಡ ಅಂತಿ, ಅವು ಬಿಡೋ. ಏನು ಮಾಡ ಅಂತೀವಿ ದೇವ್ರಿಗೆ ಗೊರ್ತೀನಿ. ಅವ್ರ ಯೂತ್ಗಳಿಗೆಲ್ಲ ಹೆಂಗೆ ಫೀಲ್ ಮಾಡಿಸ್ತಿ, ಆ ಯೂತ್ಗಳಿಗೆ ಕಾರ್ ಇಲ್ಲ ಅನ್ನೋದು ಫೀಲ್ ಮಾಡಿಸೋದು. ನಾವು ಬ್ರೋ, ನಾ ಸೆಕೆಂಡ್ ಹ್ಯಾಂಡ್ ತೊಗೊಂಡೇನಿ, ಫಸ್ಟ್ ಹ್ಯಾಂಡ್ ತೊಗೊಂಡ್ರು ನಾವು ಶೋ ಆಫ್ ಮಾಡಂಗಿಲ್ಲ. ನಾ ಯಾವಾಗ ಶೋ ಆಫ್ ಮಾಡಿಲ್ಲ. ನಾ ಹೆಂಗೆ ಸ್ನೈಪರ್ ಹೆಂಗೆ ಹೊಡಿತಿದ್ದೆ ನಾನು, ನಿನಗೆ ಗೊತ್ತೈತಲ್ಲ ನಾನು ಸ್ನೈಪರ್ ಹೆಂಗೆ ಆಟ ಆಡ್ತಿದ್ದೆ ಅಂತಂದೆ. ಪಾಂಡ ರಿಯಾಕ್ಟ್ ಮಾಡಿದ್ದ ವಿಡಿಯೋ ಗೊತ್ತೈತಲ್ಲ. ನಾವೆಲ್ಲ ಫ್ಲೆಕ್ಸ್ ಮಾಡ್ಕೊಳ್ಳೋದಲ್ಲ ಬ್ರೋ. ನಾವು PUBG PC ಅದ್ರೊಳಗೆ ನಂದು 5.4 ಮಿಲಿಯನ್ ವ್ಯೂಸ್ ಇದ್ದಿದ್ದ ರೀಲ್ ನಂದು. ಹೋಗಿ ಸ್ವಲ್ಪ ರೀಲ್ಗಳು ನೋಡು, ಗೇಮಿಂಗ್ ರೀಲ್ಗಳು ಹೆಂಗೆ ಮಾಡ್ತಾರಂತಂದು. ಇವೇನು ಆಟಾಡಿ ಮಾಡಿ ಕುಂತಿ ಅಲ್ಲ ಅಲ್ಲೇ. ನಾನ್ ಗೇಮರ್ ಇನ್ಸ್ಟಾಗ್ರಾಮ್ 1 ಮಿಲಿಯನ್ ಫ್ಯಾಮಿಲಿ ಬ್ರೋ, ಅವರೇ ಈಗ ಈ ಕಮೆಂಟ್ ಸೆಕ್ಷನ್ದಾಗ ಅವರ ಬಂದು ನೀನು ಡಿಫೆಂಡ್ ಮಾಡ್ಕೊಳ್ಳೋದು. ಗೇಮರ್ಸ್ ಯಾರು ನೀನು ಡಿಫೆಂಡ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಗೇಮರ್ಸಿಗೆ ನೀನು ಹಾಕಿಕತ್ ಗೊತ್ತೈತಿ. ದೂತ ಏನು ಅವ್ನ ಎಕ್ಸ್ಪೋಸ್ ಮಾಡ್ದಲ್ಲ ಗೈಸ್, ದಟ್ ವಾಸ್ ಕ್ರೇಜಿ. ಅವ ಹೆಂಗದಾನ ಹೇಳ್ರಿ ಮನುಷ್ಯ. ಅವ ಒಟ್ಟು ಫೇಮ್ ಬೇಕು, ಅವ ಕೋಟ್ಯಾಧೀಶ್ವರ ಅದಾನ, ಒಟ್ಟ ಕ್ಲಾಸ್ ಅಂತೂ ಇಲ್ಲ ಅವನ ಕಡೆ. ಅವ್ರ ದುಡ್ಡು ಅಂತ ಇಟ್ಕೊಂಡಾನ, ಬಟ್ ಆ ದುಡ್ಡನ್ನ ಹೆಂಗೆ ಉಪಯೋಗಿಸ್ಬೇಕು ಗೊತ್ತಿಲ್ಲ ಅವ ಮಾರಲ್ಸ ಕಲ್ತಿಲ್ಲ ಬ್ರೋ. ಇಷ್ಟಂದ್ರೂ ಹೇಳ್ತೀನಿ. ಅಲ್ಲ, ನಾನೇ ಲೈವ್ ನೋಡ ಅಂತೀನಿ, ನಿಂದ SMR ನಿಂದ ಲೈವ್ ನೋಡ ಅಂತ ಕೇಳಿ ಅಲ್ಲಿ ಯಾರೋ ಬಂದು ಕಮೆಂಟ್ ಹಾಕ್ತೀನಿ. ನಿನಗೆ 6 ವರ್ಷದ ಒಂದು ಸ್ಟ್ರೀಮರ್ದು ಎಕ್ಸ್ಪೀರಿಯನ್ಸ್ ಐತಿ, ಯಾರೋ ಒಬ್ಬನ ಕಮೆಂಟ್ ಹಾಕ್ತಾನೆ, ಟ್ರಿಗರ್ ಆಗ್ತಿ. ಅವ ನೀ ಹೆಂಗೆ ಆ್ಯಟಿಟ್ಯೂಡ್ ನೋಡ್ರಿ ಗೈಸ್, ದ ಆ್ಯಟಿಟ್ಯೂಡ್. ನೀನು ತಾಯಿ ಮಾಡೋ ಭಯ ಅಂತೀನಿ, ನಾನು ಬೈತೇನೆ, ನೀವು ಹೆಂಗೆ ಬೈತಿರಲಿ. ಅವ್ರ ವ್ಯೂವರ್ಸ್ನಿಂದ ಅವ್ರು ಏನ್ರ ಅಂತಾರೆ, ಇಗ್ನೋರ್ ಮಾಡೋ ಕೆಪಾಸಿಟಿ ಇರಬೇಕು. 7 ವರ್ಷ ಆದ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ, ನಿನಗೆ ಇಗ್ನೋರ್ ಮಾಡೋದೆ ಅಲ್ಲ. ನಾನೇ ಅದು ನಂಬರ್ ಪ್ಲೇಟಿದ್ದು ನಾನು ಏನು ಗೈಸ್ GTA 6 ಬರ ಅಂತೈತಿ. ಆ್ಯಂಡ್ ಐ ಥಾಟ್ ಕರೆಕ್ಟ್ ಟೈಮ್ ಐತಿ ಹೇಳೋದೆ, ಹೇಳ್ಬಿಡ್ತೇನಂತ. ಮೊನ್ನೆ ನಾ ರೀಲ್ ಮಾಡಿ ಹಾಕೀನಿ GTA 6 ಇದ್ದ. ನಾ ಟ್ರೈ ಮಾಡ ಅಂತೀನಿ GTA 6 ಮಟ ಇನ್ನೂ ಜಾಸ್ತಿ ಗೇಮರ್ಸ್ಗಳು ಬರಲಿ, ಆ ಒಂದು ಮೂಮೆಂಟಿಗೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗಿಬಿಡ್ಲಿ ಅಂತಂದು. ನನಗೆ ಈಗ ನೀವು ಅನ್ಕೊಂತಿರ್ತೀರಿ ವ್ಯೂಸ್ ಬರ ಅಂತಿಲ್ಲ. ಇದು ನನ್ನ ಸೆಕೆಂಡ್ ಚಾನಲ್ ಆತ, ನನ್ನ ಫಸ್ಟ್ ಚಾನಲ್ದಾಗ 3,500 ವಾಚಿಂಗ್ ತೊಗೊಳ ಅಂತ ನಾ ಏನೋ ಆಡ್ಕೊಳ ಅಂತಿದ್ಯಲ್ಲ, GTA 5 ಸೀರೀಸ್ ಮಾಡಿಬಿಡ್ತೇನೆ ಅಂತಂದು. ಮಾಡ್ಬ್ರೋ, 20 ಎಪಿಸೋಡ್ ಮಾಡಿ ಹೆಂಗೆ ಹರಿತೈತೆ ಗೊತ್ತಾಕೈತಿ. ಡೆವಲಪರ್ಸ್ ಬೇಕು, ಡಿಸೈನರ್ಸ್ ಬೇಕು, ಒಂದು ಕ್ರೇಜಿ ಟೀಮ್ ಬೇಕು, ಸ್ಕ್ರಿಪ್ಟ್ ರೈಟಿಂಗ್ ಬೇಕು, ಕ್ರಿಯೇಟಿವಿಟಿ ಬೇಕು, ಗೇಮ್ ಪ್ಲೇ ಬೇಕು, ಗಾಡಿ ಹೊಡ್ಯಾಕೋಕೆ ಎಲ್ಲ ಬೇಕು. ಇವಂಗ GTA ಒಳಗೆ ಸ್ವಿಮ್ ಮಾಡಕ್ಕೆ ಬರಂಗಿಲ್ಲ. ಮನ್ನಿ ಸ್ಟ್ರೀಮ್ ಒಳಗೆ ಹೈಡ್ ಮಾಡಿಗಿಡ್ಯಾನ, ಹೋಗಿ ನೋಡ್ರಿ, ಸ್ವಿಮ್ಮು ಮಾಡಕ್ಕೆ ಬರಂಗಿಲ್ಲ. ಈಗ ಅಂತ ನೋಡ್ರಿ, ಈಗೀಗ ಗೇಮ್ ಆಟಾಡೋಕೆ ಸ್ಟಾರ್ಟ್ ಮಾಡೇನು ಗೈಸ್ ನಾನು ಅಂತಂದು. ಅಂದೆಲ್ಲ ಇನ್ನೊಂದೇನಂದ, ಲಕ್ಷ ಗಟ್ಟಲೆ ವಿನ್ ಆಗೇನೆ, ಅದೆಲ್ಲ ಎಲ್ಲ ಹೋತಂತೆ. ಬೈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದ ಭಾಳ ಇರ್ತಾವ. ನಮ್ಮ ಮಮ್ಮಿದ ಕೆಮೊಥೆರಪಿ ಕೊಡ್ತಿದ್ದ ನಾ ದುಡ್ಡು. ಕ್ಯಾನ್ಸರ್ ಬಂತಂತಂದ್ರೆ ಏನು ಆಕೈತೆ ಅನ್ನೋದು ನಿನ್ಗೆ ಗೊತ್ತೈತಿ. ಮೆಡಿಕಲ್ ಅದು ಯಾರಿಗೂ ಬರಾಕ್ ಹೋಗ್ಬಾರ್ದು. ನಾ ಏನು ನೋಡಿ ಪೇನ ನನಗೆ ಗೊತ್ತೈತದ. 20,000 ರೂಪಾಯಿ 30,000 ರೂಪಾಯಿ ಹೋಗ್ತೈತಲ್ಲಿ ಒಂದು ಟ್ರೀಟ್ಮೆಂಟಿಗೆ. ಇವ್ರು ನಮ್ಮ ತಾಯಿ ತೀರ್ಕೊಂಡಾರ ಗೈಸ್. ಇವ್ರನ್ನ ಲೈವ್ ಒಳಗೆ ಕುಂದು ನಮ್ಮ ತಾಯಿ ಹೆಂಗೆ ಬೈದಾಡ್ರಿ ಯೋಚನೆ ಮಾಡ್ರಿ. ಇವ್ರಿಗೆ ನಾಚಿಕೆನೇ ಇಲ್ಲ. ಈಗ ಇವಂಗ ಕುಂತ್ಕೊಂಡೆ ದೂತಾಗಿ ಮಾತಾಡನ್ರಿ. ಈಗ ನನಗೇನು ಮಾತಾಡ್ತಿರ್ತಾನೆ ನೋಡ್ರಿ, ಅಲ್ಲಿ ಕುಂತ್ಕೊಂಡೆ ದೂತಾಗಿ ಮಾತಾಡಿ. ನಿನ್ ದಮ್ ಇತ್ತಂತಂದ್ರೆ, ನೀವು ಪುಕ್ಕಲ ಅಲ್ಲ ಅಂದ್ರೆ SMR ದೂತಾಗ ಮಾತಾಡ. ಅವ ಹೆಂಗೆ ನೀವು ಪುಕ್ಲ ಅಂತಂದಲ್ಲ, ಅವಂಗ ನೀ ಪುಕ್ಲ ಅಂತಂದ. ಅವಂಗ ಮಾತಾಡಿ, ನೀ ದಮ್ ಇದ್ರಿ ನಿನಗಂತ. ಯಾಕೆ ಅವ ಮಾತಾಡಿದೆಲ್ಲ ಕರೆಕ್ಟ್ ಐತೆ, ಯಾಕಂದ್ರೆ ಅವ್ನು ನಂಬರ್ಸ್ ಅದಾವ. ಅವಂಗೆ ಏನಾರ ಮಾತಾಡ್ಬಿಟ್ಟು ಅಂದ್ರೆ ಹಿಂಗೆ ಹೊಡಿತೈತಂದ್ರೆ ಬ್ಯಾರೆ ಲೆವೆಲ್ ಹೊಡಿತೈತಿ. ಈಗ ನಮ್ಮ ಕಡೆನೂ ಐತೆ ನಂಬರ್ಸ್, ಬಟ್ ಅಷ್ಟಿಲ್ಲ. ನೋಡೋಣಂತ ಇದು ವಿಡಿಯೋ ಹಾಕಾದ್ಮೇಲೆ ಹೆಂಗೆ ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅದ್ರ ಮೇಲೆ ನನಗೂ ಗೊತ್ತಾಕೈತಿ. ಬಟ್
ದೂತಾಗ ಏನಾರಾದ್ರೂ ಅನ್ನಿ ನೋಡ್ತೇನೆ ನಾ ಕುಂತ್ ಮಜಾ ಅನ್ನ ಲೈವ್ದಾಗ ಬಂದು ಕುಂತ್ ಮಾತಾಡ ನಾ ಬರೀ ನಿಂಗೆ ವರ್ಟಸದ್ ನಂಬರ್ ಪ್ಲೇಟದ್ ಹೇಳಿದ್ರೆ ನನಗೆ ಇಷ್ಟು ಉರಿದು ಬಿಡುತ್ತೆ. ನಾ ಹೆಸರು ತೊಗೊಂಡಿಲ್ಲ, ನಿಂದು ಎಲ್ಲೂ ನನ್ನ ನೇಮ್ ಮೆನ್ಷನ್ ಮಾಡಿಲ್ಲ, ನಾ ಬರೀ ಕನ್ನಡ ಸಪೋರ್ಟ್ ಮಾಡ್ರಿ, ಕನ್ನಡ ಗೇಮರ್ಸನ್ನ ಬೆಳೆಸ್ರಿ ಅಂತ ಅಷ್ಟೇ ಹೇಳಿರೋದು ಅದ್ರೊಳಗೆ. ನಿನಗೆ ಎಲ್ಲ ಹೇಳಿದಪ್ಪ, ನಿಂದು ಎಲ್ಲ ಹೆಸರು ತೊಗೊಂಡೆ ನಾನು. ಕುಂಬಳಕಾಯಿ ಕಳ್ಳ ಎಲ್ಲ ಅಂತಂದ್ರೆ ಹೆಗಲ್ ಮುಟ್ಕೊಂಡು ಎದಕ್ಕೆ ನೋಡ್ತೀನಿ ಎವ್ರಿ ಟೈಮ್. ನನಗೆ ಈಗ ಟಾರ್ಗೆಟ್ ಮಾಡಿ ಮಾತಾಡ ಅಂತೀವಿ, ಮಾತಾಡ್ ದೂತಾಗ ಮಾತಾಡ್ಲೆ ನೋಡೋಣಂತ ಐತಾ ನಿಂದ ಮಾತಾಡ ಮಜಾ ನೋಡ್ತೇನೆ ಅವಾಗ. ಅವ ವಾಪಸ್ ಕೊಡ್ತಾನಲ್ಲ ರಿಪ್ಲೈ ಮುಟ್ಟು ನೋಡ್ಕೊಳಂಗ. ಇದೆ ನೀ ಕಫನ್ ಇರ್ತೈತೆ ನೋಡಿ, ಆ ಕಫನ್ದಾಗ ಲಾಸ್ಟ್ ಮೊಳಿ ಅವನ ಹೊಡಿತಾನೆ ನಿನಗೆ. ಬರಂಗೆಲ್ಲ ನೀವು ವಾಪಸ್ ಇನ್ನೊಮ್ಮೆ ಇಂಟರ್ನೆಟಿಗೆ ಹಂಗೆ ಹೊಡಿತಾನೆ ನಿನಗೆ. ನೀ ಏನು ಅದಿ ನೋಡ, ನೀನು ಚೇಂಜ್ ಆಗಲಿಲ್ಲ ಅಂತಂದ್ರೆ ಈಗೂ ಅವನಿಗೆ ನನಗೆ ಅಟ್ಯಾಕ್ ಮಾಡಿ ಮಾತಾಡಕ್ಕೆ ಟ್ರೈ ಮಾಡಿರ್ತಾನೆ. ಅವ್ನು ನೀವೇ ನೋಡ್ರಿ ಗೈಸ್, ನೀವೆಲ್ಲ ಶಾಣೆ ಅದಿರಿ, ನೀವೇನು ಮಾಡ್ತೀರ ಅಂತಂದ್ರೆ ಲಾಸ್ಟಿಗೆ ಒಂದು ಮಾತು ಹೇಳ್ತೀನಿ. SMR ಓಪನ್ ಚಾಲೆಂಜ್ ಕೊಡ ಅಂತ ನಾನು ನಿನಗೆ 2 ತಿಂಗಳ ಮಟ ಕುಂತ BGMI ಲೈವ್ ಸ್ಟ್ರೀಮ್ ಮಾಡಿ 3 ತಿಂಗಳು ಮಾಡಿ. ಗೇಮರ್ ಅಲ್ಲ ನೀನು, 3 ತಿಂಗಳು ಮಾಡಿ, ಏನೋ ಹಾಕಕ್ಕೆ ಹೋಗ್ಬೇಡ. 3 ತಿಂಗಳು BGMI ಲೈವ್ ಸ್ಟ್ರೀಮ್ ಮಾಡಿ. ನನಗೆ ಆದೈತಿ, ನಾ ರಿಯಾಲಿಟಿ ಶೋ ಎದಕ್ಕೆ ಮಾಡ ಅಂತಿ, ಗೇಮಿಂಗ್ ಮಾಡಲ್ಲ ಇಲ್ಲ ಅಂತಾರೆ. ಗೇಮರ್ ಅನ್ನಕ್ಕೆ ಹೋಗ್ಬೇಡ, ನೀ ಗೇಮರ್ ಅಲ್ಲ ಅಂತೇಳ ಓಪನ್ ಸ್ಟೇಟ್ಮೆಂಟ್ ಕೊಡು, ಗೇಮರ್ ಅಲ್ಲ ಅಂತ. ಇಲ್ಲ ನಾವು ಏನು ಗೇಮ್ ಮಾಡ ಅಂತೇವಲ್ಲ, ಡೈಲಿ ಏನು ವಿಡಿಯೋಸ್ ಹಾಕ ಅಂತೇವಲ್ಲ, ನಮಗಾದ್ರೂ ರೆಸ್ಪೆಕ್ಟ್ ಉಳಿತೈತೆ. ನಾವು ಏನಾದರೂ ಮಾಡ್ಕೊಂಡು ಹೋಗ್ತೇವೆ, ಇಲ್ಲಿ ಎಷ್ಟೋ ಜನ ಮಾಡ ಅಂತೇವೆ ನಾವು. ಗೇಮರ್ ಅಲ್ಲ ಗಾಯ್ಸ್ ನಾನು ಅಂತ. ಹೆಂಗೆ SMR ಒಳಗೆ ಗೇಮಿಂಗ್ ತೆಗ್ದು ಹಂಗೆ ನಿನ್ನ ಲೈಫ್ ಒಳಗಿಂದ ಗೇಮಿಂಗ್ ತೆಗೆದ್ಬಿಡು. ಅದ ಬೆಸ್ಟ್ ನಿನಗೆ ಆಪ್ಷನ್ ಇರೋದು. ಈಗ ನಿಂದು ಏನಿದೆ, ಈಗ ಏನು ಆಗೈತಲ್ಲ ಪಾಯಿಂಟ್, ಈ ಪಾಯಿಂಟಿಂದ ನೀ ಚೇಂಜ್ ಆಗ್ಬೇಕು. ಈಗ ಏನಾದರೂ ನೀ ಗೇಮರ್ ಅಂತ ಕರ್ಸ್ಕೋಬೇಕಂತಿದ್ರೆ ಓಪನ್ ಚಾಲೆಂಜ್ 3 ತಿಂಗಳ ಮಟ್ಟ ರೆಗ್ಯುಲರ್ ಆಗಿ ಸ್ಟ್ರೀಮ್ ಮಾಡ. ಅದೇನು ಲಾಲ್ಸ್ ನಿಂದೇನು ಗುರುಗಳು ಅದಾರಲ್ಲ, ಅವ್ರ ಫ್ಯಾನ್ ಅದೆಯಲ್ಲ ನೀನು, ಅವ್ರದ್ದು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡು. ಅದು ಆಗಲ್ಲ, ಈ ಸ್ಪೋರ್ಟ್ಸ್ದಾಗ ಒಂದು ಕಪ್ ತೊಗೊಂಡು ಬಾ ಯಾವ್ದ್ರೆ. ಅದು ಆಗಲ್ಲ ನಿನ್ನ ಕೈ ಒಳಗೆ ಊಕಾಂಗ್ ಗೇಮ್ನ 1 ವಾರ್ ಒಳಗೆ ಫಿನಿಶ್ ಮಾಡು. ಅದು ಆಗಲ್ಲ ನಿನ್ನ ಕಡೆ GTA 5 ನನ್ನ ಹಂಗೆ 20 ಎಪಿಸೋಡ್ಗಳು ಮಾಡಿ. ನೀನು ಇಷ್ಟ್ರ ಒಳಗೆ ಯಾವ್ದ್ರ ಮಾಡಿ ನಾನು ಓಪನ್ ಆಗಿ ಬಂದಿರ್ತೀನಿ SMR ಗೇಮರ್ ಅಂತಂದು. ಯಾವುದು ಹಾಕಕ್ಕೆ ಹೋಗ್ಬೇಡ. ನೀನು ವಾಚಿಂಗ್ ಹೆಂಗೆ ಬಿಡ ಅಂತೈತಿ ನನಗೆ ಗೊತ್ತೈತಿ. ನೀ ವಾಚಿಂಗ್ ಹೆಂಗೆ ಎಪ್ಸ್ಕೊಳಕ್ಕೆ ಟ್ರೈ ಮಾಡ ಅಂತ ಅದು ಗೊತ್ತೈತಿ ನನಗೆ. ನೀ ತೊಗೊಳ ಅಂತಿರೋ BMW ಮತ್ತು ಇವೇನೇನು ಇಂಪ್ಯಾಕ್ಟ್ಫುಲ್ ಕಾಂಟೆಂಟ್ ಹೊಂಟಿಯಲ್ಲಿ ನೀನು, ಇಂಪ್ಯಾಕ್ಟ್ಫುಲ್ ಕಾಂಟೆಂಟ್ ಅದ್ರೆಲ್ಲ ಹೆಂಗೆ ನೀನು ವ್ಯೂಸ್ಗಳನ್ನ ಡಬಲ್ ಮಾಡ್ಕೊಂಟಿ ಅಂತಂದು. ಇಲ್ಲಿ ಯಾರಾದರೂ ಬೇರೆಯವ್ರಿಗೆ ಹರ್ಟ್ ಆಗಿತ್ತಂದ್ರೆ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾ ಇಂಥ ಕಾಂಟೆಂಟ ಮಾಡಂಗಿಲ್ಲ. ನೀವು ನೋಡ್ಬೋದು, ನಾನು ರೆಡ್ ಪ್ಯಾರಾಸೈಟ್ ಚಾನಲ್ನ ವಿಸಿಟ್ ಮಾಡಿರಿ, ನೋಡ್ರಿ. ನಾನು ಆಲ್ವೇಸ್ ಐ ಫೋಕಸ್ ಆನ್ ಕಾಂಟೆಂಟ್. ಯಾವುದು ಪರ್ಸನಲ್ ಲೈಫನ್ನು ಅಡ್ಡ ತೊಗೊಂಬರಂಗಿಲ್ಲ. ನಾನು ಗೇಮಿಂಗ್ ಮಾಡ್ಬೇಕಂತಂದ್ರೆ ಬಂದೀನಿ, ಗೇಮಿಂಗ ಮಾಡ ಅಂತೀನಿ. ಇಲ್ಲಿ ಯಾರೇ ಕಮೆಂಟ್ ಸೆಕ್ಷನ್ದಾಗ ಬಂದು ಬೈದಾಡ ಅಂತೀರಿ, ಅದು ಮಾಡ ಅಂತೀರಿ ಅಂದ್ರೆ ಗೈಸ್, ನಾನು 6-7 ವರ್ಷ ಇಷ್ಟು ಸ್ಟ್ರಾಂಗ್ ಆಗಿ ನಿಂತೇನೆ. ಇನ್ನು ಮುಂದೆ ನಿಂದಿರ್ತೇನೆ. ನನಗೇನು ಅಳಗಾಡ್ಸೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಕಡೆ ಸ್ಕಿಲ್ಸ್ ಅದಾವೆ. ಓಕೆ, ಸೊ ಗೇಮಿಂಗ್ ಒಳಗೆ ಸ್ಕಿಲ್ಸ್ ನನಗೆ ಎಲ್ಲಿ ಮಟ್ಟ ಇರ್ತಾವೆ ಅಲ್ಲಿ ಮಟ್ಟ ನಂದೇನು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅಷ್ಟಂತೂ ತಿಳ್ಕೊಂಬಿಡ್ರಿ. ಅಷ್ಟೇ ಹೇಳ್ತಾ, ಯಾರ್ಯಾರ ಕಮೆಂಟ್ ಒಳ್ಳೇದು ಹಾಕಕ್ಕೆ ಬಂದಿರಿ, ಎಜುಕೇಟೆಡ್ ಅದೇರ ಅಂತ ಗೊತ್ತೈತಿ. ಸಿಗ್ತೇನೆ ಅಂತ ನೆಕ್ಸ್ಟ್ ಗೇಮಿಂಗ್ ವಿಡಿಯೋ ಒಳಗೆ. ಬಾಯ್.